ಪತ್ರಿಕಾ ವರದಿಗಾರರೇ ಹಾಗೂ ದೃಶ್ಯ ಮಾಧ್ಯಮದವರೇ, ನಮ್ಮ ಈ ಒಂದು ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಸುನ್ನಾರಿ ಕುಂದಾಪುರ, ಉಡುಪಿ ಜಿಲ್ಲೆ, ಇಲ್ಲಿಯ ನಮ್ಮ ದ್ವಿತೀಯ PUCಯ ಫಲಿತಾಂಶವನ್ನು ನೋಡಿ ಬಹಳ ಸಂತೋಷ ಆಗಿದೆ. ಈ ಒಂದು ಫಲಿತಾಂಶ ನಮ್ಮ ಮಾನ್ಯ ಎನ್ನುವ ಒಂದು ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾಳೆ. 600ರಲ್ಲಿ 597 ಅಂಕಗಳನ್ನು ಪಡೆದು 3ನೇ ರ್ಯಾಂಕನ್ನು ಪಡೆದಿದ್ದಾಳೆ ಅಂತ ಹೇಳಲಿಕ್ಕೆ ಅತೀವವಾದ ಸಂತೋಷ ಆಗ್ತದೆ. ಅದರ ಜೊತೆಗೆ ಉಳಿದ ವಿದ್ಯಾರ್ಥಿಗಳು ಒಟ್ಟು ಸೇರಿ 9 ರ್ಯಾಂಕ್ಗಳನ್ನು ನಮ್ಮ ಸಂಸ್ಥೆ ಪಡೆದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದರ ಜೊತೆಗೆ ಹೆಮ್ಮೆಯೂ ಆಗ್ತದೆ. ಇದರ ಹಿಂದೆ ನಮ್ಮ ಕಾಲೇಜಿನ ಪ್ರತಿಯೊಬ್ಬ ಪ್ರಾಧ್ಯಾಪಕರು ತಮ್ಮ ಅವಿರತವಾದ ಒಂದು ಸಲಹೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರವಾಗಿ ಹೇಳುವುದರಿಂದ ಅವರು ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಅಂಕವನ್ನು ಪಡೆದಿದ್ದಾರೆ. ನಮ್ಮ ಕಾಲೇಜಿನ ಎಲ್ಲ ಮಾನ್ಯ ಅವರು 600ಕ್ಕೆ 597, ಹಾಗೆ ಅನೂಪ್ ಶೇಖರ್ ನಾಯ್ಕ್ ಅವರು 600ಕ್ಕೆ 595, ಹಾಗೆ ಬಾಲ್ಗೌಡ ಅವರು 600ಕ್ಕೆ 592, ಆಯುಷ್ ಶೆಣೈ 600ಕ್ಕೆ 592, ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಕಿಶನ್ ಕುಮಾರ್ ಗಿರೀಶ್ ಹೆಗಡೆ ಅವರು 600ಕ್ಕೆ 592, ಹಾಗೆ ಸನ್ಸಿತಾ ಅವರು 600ಕ್ಕೆ 592, ಮತ್ತು ಸಾನ್ವಿ ಶೆಟ್ಟಿ 591, ತನ್ವಿ ಶೆಟ್ಟಿ 590. ಈ ಸಾನ್ವಿ ಮತ್ತು ತನ್ವಿ ಶೆಟ್ಟಿ ಅವರು ಅವಳಿ ಜವಳಿ ಮಕ್ಕಳು, ಇಬ್ಬರು ಒಟ್ಟಿಗೆ ಓದ್ತಾ ಇದ್ದಾರೆ. ಕೇವಲ 1 ಮಾರ್ಕಿನ ಅಂತರದಲ್ಲಿ ಇಬ್ಬರು ಶ್ರೇಷ್ಠ ಶ್ರೇಣಿಯಲ್ಲಿ ಹಾಗೂ ರ್ಯಾಂಕ್ ಅನ್ನು ಪಡೆದಿರ್ತಾರೆ. ಅದರ ಜೊತೆಗೆ ತ್ರಿಷಾ ಎನ್ನುವರು 590 ಅಂಕವನ್ನು ಪಡೆದು ಒಟ್ಟು ನಮ್ಮ ಕಾಲೇಜಿಗೆ 9 ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ, ಅದರ ಜೊತೆಗೆ ರಾಜ್ಯದಲ್ಲಿಯೇ ಉತ್ತಮ ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಒಟ್ಟು 314 ವಿದ್ಯಾರ್ಥಿಗಳಲ್ಲಿ 232 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಅದರ ಜೊತೆಗೆ 81 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಕೇವಲ 1 ವಿದ್ಯಾರ್ಥಿಯು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವುದು ಬಹಳ ಸಂತೋಷದ ವಿಚಾರ. ಈ ಎಲ್ಲ ಸಾಧನೆಯನ್ನು ತಂದ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಲ್ಲದೆ ಅವರ ಪೋಷಕರಿಗೂ ಕೂಡ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಉಪನ್ಯಾಸಕರು ಹಾಗೂ ಎಲ್ಲ ಸಿಬ್ಬಂದಿಯವರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಪಾಠವನ್ನು ಕಲಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸುಸಂಸ್ಕೃತರಾಗಿ ಈ ಒಂದು ಸಮಾಜದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಿ ಹಾಗೂ ಅವರು ಮುಂದಿನ ಜೀವನದಲ್ಲಿ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕೆನ್ನುವಂಥ ವಿಚಾರದಲ್ಲಿ ನಮ್ಮ ಕಾಲೇಜಿನಲ್ಲಿ ಈ ಒಂದು ವಿಚಾರವನ್ನು ಯಾವಾಗಲೂ ತಿಳಿಸ್ತಾ ಇರ್ತೇವೆ. ಇದರ ಸದುಪಯೋಗವನ್ನು ಪಡೆದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರಯುತವಾದ ಕಲಿಕೆಯನ್ನ, ಅದರ ಜೊತೆಗೆ ಕ್ರೀಡೆಯಲ್ಲಿ ನಾವು ಈಗಾಗಲೇ ಅನೇಕ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದವರೆಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿರುವುದು, ಅದಲ್ಲದೆ ಪ್ರಶಸ್ತಿಯನ್ನು ಪಡೆದಿರುವುದು ಹೆಮ್ಮೆಯ ವಿಚಾರ. ಅದಲ್ಲದೆ ಸೈನ್ಸ್ ಮಾಡೆಲ್ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದಲ್ಲದೆ ಬೇರೆ ಬೇರೆ ಸಂಗೀತ ಸ್ಪರ್ಧೆ, ಭಾಷಣ ಸ್ಪರ್ಧೆ ಹಾಗೂ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆದಿರುವುದು ನಮ್ಮ ಕಾಲೇಜಿನ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇದರ ಜೊತೆಗೆ
ಜೆಇಯಲ್ಲಿ ಈಗಾಗಲೇ ಪ್ರಥಮ ಹಂತದ ಒಂದು ರಿಸಲ್ಟ್ ಬಂದಿರ್ತದೆ. ಅದರಲ್ಲಿ ನಮ್ಮ ಕಾಲೇಜಿಗೆ 98.235 ಸತ್ಯಪ್ರಸಾದ್ ಎನ್ನುವಂತ ಹುಡುಗ ಹಾಗೂ ಟೋಟಲ್ 21 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಪರ್ಸೆಂಟೈಲ್ ಅನ್ನು ಪಡೆದು ರಾಜ್ಯಕ್ಕೆ ಒಂದು ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿರ್ತಾರೆ. ಇದಲ್ಲದೆ CS ನಮ್ಮ ಕಾಮರ್ಸ್ ವಿಭಾಗದಲ್ಲಿ CS ನಲ್ಲಿ CSCET ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು 24 ವಿದ್ಯಾರ್ಥಿಗಳು ಆ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಅದರಲ್ಲಿ 21 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವುದು ನಮಗೆ ಒಂದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಇದು ಒಂದು ರಾಷ್ಟ್ರ ಮಟ್ಟದ ಪರೀಕ್ಷೆ ಆಗಿರ್ತದೆ JEE ಮತ್ತು CSCET. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನೀಟ್ ಮತ್ತು CET ಬರ್ತದೆ. ಅದರಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಖಂಡಿತ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾರೆ ಎನ್ನುವಂತ ಒಂದು ಧೈರ್ಯ ನನಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಅಧಿಕಾರರಿಗೆ ಹಾಗೂ ದೃಶ್ಯಮ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಫಸ್ಟ್ಲಿ ನನಗಿಂತ ಜಾಸ್ತಿ ನಂದು ಈ ಕಾಲೇಜಿದು ಆ್ಯಂಡ್ ನನ್ನ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇದ್ದಿತ್ತು. ನನ್ನ ಪೇರೆಂಟ್ಸ್ ಯಾವುದಕ್ಕೂ ನನಗೆ ಜಾಸ್ತಿ ಪ್ರೆಷರ್ ಹಾಕ್ತಿರ್ಲಿಲ್ಲ. ಅದನ್ನ ಮಾಡ್ಕೊ ಇದನ್ನ ಮಾಡ್ಕಿಲ್ಲ ಅಷ್ಟೇ ರ್ಯಾಂಕ್ ಬರ್ಕೊ ಆ ಥರ ಯಾವುದೇ ಪ್ರೆಷರ್ ಇಲ್ಲ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಿರು. ಸೊ ಅದಕ್ಕೆ ಕರೆಕ್ಟಾಗಿ ನನಗೆ ವರ್ಕ್ ಮಾಡ್ಕೊ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಎಂಬುದು ನನ್ನ ಮನಸ್ಸಲ್ಲಿದ್ದಿತ್ತು. ಸೊ ಅವರು ಯಾವತ್ತು ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಿದ್ದಿರು ತುಂಬಾ. ಸೊ ಫಸ್ಟ್ ಅವರಿಗೆ ನಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಆ್ಯಂಡ್ ನೆಕ್ಸ್ಟ್ ಕಾಲೇಜ್ ಬಗ್ಗೆ ಹೇಳ್ಕಂದ್ರೆ ಅವ್ರದ್ದಂತೂ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಇದ್ದಿತ್ತು. ಅವರು ಸೆಕೆಂಡ್ PU ಎಲ್ಲ ಕಾಲೇಜಲ್ಲಿ ಸ್ಟಾರ್ಟ್ ನಮ್ದು ಅಷ್ಟರೊಳಗೆ ನಿಜ ಮುಗ್ದಿತ್ತಿತ್ತು ಅನ್ಸುತ್ತೆ. ಅದಾದ್ಮೇಲೆ ಅಷ್ಟು ರಿಪೀಟೆಡ್ ಎಕ್ಸಾಮ್ ಮಾಡಿದ್ರು. ಫಸ್ಟ್ ಅಲ್ಲೆಲ್ಲ ನಾನು ತುಂಬಾ ಇರ್ಲಿಲ್ಲ, ಒಂದು 95 ಇದಿತ್ತೇನೋ. ನೆಕ್ಸ್ಟ್ ಹೋಗ್ತಾ ತುಂಬಾ ಇಂಪ್ರೂವ್ ಆಯ್ತು. ತುಂಬಾ ಅಂದ್ರೆ ತುಂಬಾ ಎಕ್ಸಾಮ್ ಮಾಡಿದ್ರು. ಅಷ್ಟೊತ್ತಿಗೆ ಇಷ್ಟೆಲ್ಲ ಅನ್ಸ್ತಿದಿತ್ತು. ಬಟ್ ಈಗ ಗೊತ್ತಾಗ್ತಿತ್ತು ಅದ್ರ ವ್ಯಾಲ್ಯೂ. ಅದು ತುಂಬಾ ಹೆಲ್ಪ್ ಆಯ್ತು. ಆ್ಯಂಡ್ ಲಾಸ್ಟ್ ಅಲ್ಲಿ ಒಂದು ಎಕ್ಸಾಮಿಗೆ 15 ಡೇಸ್ ಇದ್ದಲ್ಲೂ ಎಲ್ಲ ಮಾರ್ಕ್ಸ್ ಅನ್ನು ಅವ್ರು ಕಂಡು ಅದ್ರಲ್ಲೂ ಯಾವ ಸಬ್ಜೆಕ್ಟ್ ಅಲ್ಲಿ ಹೋಯ್ತಂತ ಎಕ್ಸ್ಟ್ರಾ ಚೆಕ್ ಮಾಡಿ ಅದನ್ನ ಮಾತ್ರ ಎಕ್ಸ್ಟ್ರಾ ಎಕ್ಸಾಮ್ ಮಾಡಿಸಿದಿರು. ಅವ್ರು ಮಾತ್ರ ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ನಮ್ಗಿಂತ. ಸೊ ಇಡೀ ಕಾಲೇಜಿಗೂ ಫಸ್ಟ್ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೆ. ನೆಕ್ಸ್ಟ್ ನಂದು ಸ್ಟಡಿ ಮಾಡಿದ್ದಂದ್ರೆ ತುಂಬಾ ಟೆನ್ಷನ್ ಎಲ್ಲ ಮಾಡ್ಕೊಂಡು ಓದ್ತಿರ್ಲಿಲ್ಲ. ಡೈಲಿ 3 ಅವರ್ಸ್ 4 ಅವರ್ಸ್ ಹಂಗೆ ಓದ್ತಿದ್ದೆ. ಎಕ್ಸಾಮ್ ಟೈಮಲ್ಲೆಲ್ಲ ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದೆ. ಫುಲ್ ಯಾವ್ದು ವಿಷಯ ಓದ್ತಿದ್ದೆ ಅದನ್ನ ಫುಲ್ ಕ್ಲಿಯರ್ ಆಗಿ ಓದ್ತಿದ್ದೆ. ನೆಕ್ಸ್ಟ್ ಹಂಗೆ ಹೋಗ್ತಾ ಫುಲ್ ಇಂಪ್ರೂವ್ ಆಯ್ತು. ಅವೆಲ್ಲ CET ಥ್ರೂ ಇಂಜಿನಿಯರಿಂಗ್ ಇಲ್ಲೇ ಇದೆ ಹೊಂಬಾಡಿ. ಅತ್ಯುತ್ತಮವಾದ ಫಲಿತಾಂಶವನ್ನ ನಾವು ಕೊಟ್ಟಿದ್ದೇವೆ. ಅದೆಲ್ಲಕ್ಕಿಂತ ಹೆಗ್ಗಳಿಕೆ ಏನಂತ ಹೇಳಿದ್ರೆ 314 ಜನ ವಿದ್ಯಾರ್ಥಿಗಳಲ್ಲಿ 252 ಜನ ವಿದ್ಯಾರ್ಥಿಗಳು SLC ಅಂಕಕ್ಕಿಂತ 20% ಜಾಸ್ತಿ ಅಂಕವನ್ನ ಸೆಕೆಂಡ್ PUCಯಲ್ಲಿ ಪಡೆದಿರುವಂತದ್ದು. ನಾವು ಕೇವಲ ನಮ್ಮಲ್ಲಿ ಇರುವಂತದ್ದು ಎಷ್ಟಂತ ಹೇಳಿದ್ರೆ ಸೈನ್ಸ್ ಮತ್ತು ಕಾಮರ್ಸ್ ಅಲ್ಲಿ 98% ಅಥವಾ 99 ಮಾರ್ಕ್ ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಬೆರಳೆಣಿಕೆ ಮಾತ್ರ. ಅಂಥದ್ರಲ್ಲಿ ಇಷ್ಟೇ ಜನ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ನಾವು JEE ರ್ಯಾಂಕ್ ಅನ್ನು ಪಡೆದಿದ್ದೇವೆ, ಬೋರ್ಡ್ ಸಿಲೆಬಸ್ ಅಲ್ಲಿ ಕೂಡ ರ್ಯಾಂಕ್ ಅನ್ನು ಪಡೆದಿದ್ದೇವೆ, CET ಅಲ್ಲಿ ಪಡಿದ್ದೇವೆ, ನೀಟ್ ಅಲ್ಲಿ ಕೂಡ ಪಡೆದಿದ್ದೇವೆ. ಕೇವಲ ಶೈಕ್ಷಣಿಕ ಮಾತ್ರ ಅಲ್ಲ, ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಆ ಮಕ್ಕಳನ್ನ ಕೊಂಡೊಯ್ದು ಅವರನ್ನು ಕೂಡ ಪ್ರಶಸ್ತಿಯನ್ನ ಗಿಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಎಕ್ಸಲೆಂಟ್ ಅಂತ ಹೇಳಿದ್ರೆ ಸಾಂಸ್ಕೃತಿಕ ರಂಗದಲ್ಲಿ ಕೂಡ ಪ್ರಥಮ, ಕ್ರೀಡಾ ವಿಭಾಗದಲ್ಲಿ ಕೂಡ ಪ್ರಥಮ, ಪ್ರತಿ ಶೈಕ್ಷಣಿಕ ವಿಭಾಗದಲ್ಲಿ ಕೂಡ ಪ್ರಥಮ. ಈ ರೀತಿಯಾದಂತ ಒಂದು ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಅದರ ಬೆನ್ನೆಲುಬಾಗಿ ನಿಂತಿರುವಂತದ್ದು ಮಹೇಶ್ ಹೆಗಡೆ ಹಾಗೂ ದೀಪಾ ಹೆಗಡೆ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಕೆಲಸ ನಡೀತಿದೆ. ಹಾಗೆ ನಮ್ಮ ಎಲ್ಲ ಉಪನ್ಯಾಸಕರು ಕೂಡ ಹಗಲು ರಾತ್ರಿ ಎನ್ನದೆ ಆ ರೀತಿಯಾದಂತ ಒಂದು ಕೆಲಸವನ್ನ ನಿರ್ವಹಿಸಿದ್ದಾರೆ. ಅದರ ಒಂದು ಫಲವಾಗಿ ನಮ್ಗೆ ಇಂಥ ಒಂದು ರಿಸಲ್ಟ್ ಬಂದಿರುವಂತದ್ದು. ಕೊರೋನಾ ನಂತರದಲ್ಲಿ ಈ ಒಂದು ರಿಸಲ್ಟ್ ಬಂದಿರುವಂತದ್ದು ನಮ್ಗೆ ಒಂದು ದೊಡ್ಡ ಹೆಗ್ಗಳಿಕೆ. ಯಾಕಂದ್ರೆ ಹಿಂದಿನ ವರ್ಷವೂ ಕೂಡ ನಾವು ಸ್ಟೇಟ್ 5ನೇ ರ್ಯಾಂಕ್, ಈ ವರ್ಷ ಸ್ಟೇಟಿಗೆ 3ನೇ ರ್ಯಾಂಕ್. ಖಂಡಿತವಾಗಿ ಮುಂದಿನ ವರ್ಷ ಸ್ಟೇಟಿಗೆ ಪ್ರಥಮ ರ್ಯಾಂಕ್ ಅನ್ನ ನಾವು ಗಳಿಸ್ತೇವೆ ಅನ್ನುವಂತ ಒಂದು ಛಲ, ಅದೇ ಜೊತೆಗೆ ಒಂದು ಆಶ್ವಾಸನೆ ನಮ್ಮ ಹತ್ರ ಇದೆ. ನಮ್ಮಲ್ಲಿ ಸಾಧಾರಣವಾದಂತ ಮಕ್ಕಳನ್ನ ನಾವು ಅತ್ಯಂತ ಉನ್ನತವಾದಂತ ಒಂದು ಎಜುಕೇಶನ್ ಅನ್ನ ಕೊಟ್ಟು ಅವರನ್ನ ಒಂದು ಎತ್ತರಕ್ಕೆ ಏರಿಸ್ತೇವೆ.
ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕೊಡ್ತೇನೆ ಅನ್ನುವಂತ ಭರವಸೆ ನಮಗೂ ಕೂಡ ಇದೆ. ಮಾನ್ಯ ಕೂಡ ಇಲ್ಲೇ ಇದ್ದಾಳೆ, ಸ್ಟೇಟ್ 3rd ರ್ಯಾಂಕ್ ಅನ್ನ ಪಡೆದಿರುವಂತ ವಿದ್ಯಾರ್ಥಿ. ಅವಳು ಕೂಡ ತನ್ನ ಅಭ್ಯಾಸದ ಬಗ್ಗೆ ಒಂದೆರಡು